ಕೈ ಅಟ್ಯಾಚ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800 309. ಬೇಸಿಕಲಿ ನನಗೆ ಸರ್ಕಾರಿ ಶಾಲೆಗೆ ಹೋಗೋದಂದ್ರೆ ಭಾಳ ಇಷ್ಟ. ಯಾಕಂದರೆ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಇವಾಗ ನಿಮಗೆ ಈ ಥರ ಬೆಂಚ್ ಆದರೂ ಇದೆ, ಬೆಂಚ್ ಇದೆ, ಟೇಬಲ್ ಇದೆ, ಒಳ್ಳೆ ಶಿಕ್ಷಕರಿದ್ದಾರೆ, ಯೂನಿಫಾರ್ಮ್ ಇದೆ, ಬಿಸಿ ಊಟ ಇದೆ. ನಾವು ಶಾಲೆಗೆ ಹೋಗೋ ಟೈಮ್ನಲ್ಲಿ ಮರದ ಕೆಳಗಡೆ ಕೂಡ್ತಾ ಇದ್ವಿ. ನಮ್ಮ ಹಳ್ಳಿಗಳಲ್ಲಿ ಅವಾಗಿನ ಗೌರ್ಮೆಂಟ್ ಕಡೆಯಿಂದ ಬಿಲ್ಡಿಂಗ್ಗಳು ಸ್ಯಾಂಕ್ಷನ್ ಆಗಿದ್ದಿಲ್ಲ ಅಷ್ಟು. ಸುಮಾರು 20 ವರ್ಷ 25 ವರ್ಷದಿಂದ ಇರ್ಬೋದು. ಅವಾಗ ಗೌರ್ಮೆಂಟ್ ಸ್ಕೂಲ್ಗಳಿದ್ದಿಲ್ಲ, ಸ್ಕೂಲ್ ಇತ್ತು ಅಂದರೆ ಸರಿಯಾದ ಕಟ್ಟಡಗಳಿದ್ದಿಲ್ಲ, ಸರಿಯಾದ ಶಿಕ್ಷಕರು ಕೊರತೆ ಇತ್ತು ಅವಾಗ. ಸೊ ನಾನು ಬೆಳೆದಿದ್ದು ಹಳ್ಳಿ ವಾತಾವರಣದಲ್ಲಿ. ಹಾಗಾಗಿ ನಾನು ಸರ್ಕಾರಿ ಶಾಲೆಗೆ ಹೋಗೋದಂದ್ರೆ ಭಾಳ ಇಷ್ಟ. ನಾವು ಸರ್ಕಾರಿ ಶಾಲೆಗೆ ಯಾಕೆ ಭಾಳಷ್ಟು ಸೆಲೆಕ್ಟ್, ಈ ಶಾಲೆಗಳಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸು, ಇಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಶಿಕ್ಷಣ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಸಿಗಲ್ಲ. ಯಾಕಂತ ಹೇಳಿದ್ರೆ ನಿಮಗಿರೋ ಶಿಕ್ಷಕರೇನಿದ್ದಾರೆ ಅತ್ಯಂತ ಪರಿಣಿತರು. ಅವರು ಸರ್ಕಾರಿ ಎಕ್ಸಾಮ್ಗಳನ್ನು ಬರೆದು ಟ್ರೈನಿಂಗನ್ನು ಪಡ್ಕೊಂಡು ಬಂದು ನಿಮಗೆಲ್ಲ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡ್ತಾ ಇದ್ದಾರೆ. ಸೊ ಹಂಗಾಗಿ ನೀವೆಲ್ಲ ಯಾರು ನಾವು ಸರ್ಕಾರಿ ಶಾಲೆಯಲ್ಲಿ ನೀವು ಅಂತೇಳಿ ಕೀಳರಿಮೆಯನ್ನು ಗೊತ್ತಾಯ್ತಾ? ನಾವು ಓದಿ ಇನ್ಫ್ಯಾಕ್ಟ್ ಅವರು ಶಾಲೆಗೆ ಹೋಗಿಲ್ಲ, ಹೋಟೆಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಹೋಟೆಲಲ್ಲಿ ಬಾರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿ, ಸಪ್ಲೈಯರ್ ಅಂದ್ರೇನು, ಜನರಿಗೆ ಊಟವನ್ನು ಕೊಟ್ಟು ಅವರುಗಳಿಂದ ಬಿಲ್ ತಗೊಂಡು ಮಾಲೀಕ. ಓದಿನ ಜೊತೆಗೆ ನಮಗೆ ಎಲ್ಲ ರೀತಿಯಾಗಿ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ಅಭ್ಯಾಸಗಳಿಂದ ಒಳ್ಳೆಯ ಅಭ್ಯಾಸಗಳು. ಲೇಜಿನೆಸ್ ಅಂದ್ರೇನು? ಸೋಮಾರಿತನ. ಮತ್ತು ಯಾರಾದರೂ ಸೋಮಾರಿಗಳಿದ್ರೆ ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ನಮ್ಮ ಹಾಸ್ಟೆಲಲ್ಲಿ ಕೆಲವರು ಇದ್ದರು, ಸೋಮಾರಿಗಳಿದ್ರು, ಬಹಳ ಸೋಮಾರಿಗಳು. ಎಷ್ಟು ಸೋಮಾರಿಗಳು ಅಂತಂದರೆ, ಅಲ್ಲಿ ಊಟ ಆದಮೇಲೆ ಒಂದು ನೀರಿಂದು ಇರುತ್ತೆ, 20 ಲೀಟರ್ ಕ್ಯಾನ್, ಅದು ಖಾಲಿಯಾಗಿ ಹೋಗಿರುತ್ತೆ. ಊಟ ಮಾಡಿದ್ಮೇಲೆ ಖಾಲಿಯಾಗಿದ್ದು ಅದನ್ನ ಎತ್ತಿ ನೀರಿಗೆ ಹಾಕ್ಬೇಕು ಅಂದರೆ ಸೋಮಾರಿತನ ಪಡ್ತಾರೆ. ಊಟ ಮಾಡಿ